ಕೊರಟಗೆರೆ ಬೈಪಾಸ್ನಲ್ಲಿ ಭೀಕರ ಅಪಘಾತ, 4ವರಿಗೆ ಗಂಭೀರ ಗಾಯ. ಕೊರಟಗೆರೆ ಪಟ್ಟಣದ ಸುವರ್ಣಮುಖಿ ಪೆಟ್ರೋಲ್ ಬಂಕ್ ಮುಂಭಾಗದ ಬೈಪಾಸ್ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬೆಂಗಳೂರು ರಸ್ತೆಯಿಂದ ಬರುತ್ತಿದ್ದ ಆಟೋ ಮತ್ತು ತುಮಕೂರು ಮಾರ್ಗದಿಂದ ವೇಗವಾಗಿ ಬಂದ ಕಾರು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿದ್ದ 4 ರಿಂದ 5 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಅಪಘಾತದ ತೀವ್ರತೆಗೆ ಆಟೋ ಸಂಪೂರ್ಣ ಜಖಂಗೊಂಡಿದ್ದು, ಸ್ಥಳದಲ್ಲೇ ಕೆಲ ಕಾಲ ಆತಂಕ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಅಪಘಾತಕ್ಕೆ ಕಾರಣವಾದ ಕಾರಿನ ಚಾಲಕ ಮಾನವೀಯತೆ ಮರೆತು ವಾಹನ ಸಮೇತ ಪರಾರಿಯಾಗಿದ್ದಾನೆ. ಗಾಯಾಳುಗಳನ್ನು ತಕ್ಷಣವೇ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಾಯಗೊಂಡವರಲ್ಲಿ ಕೊರಟಗೆರೆ ಪಟ್ಟಣದ ಶ್ರೀನಿವಾಸ್, ಸೀಗೆಪಾಳ್ಯ ಗ್ರಾಮದ ಅರ್ಪಿತಾ ಮತ್ತು ತಿಮ್ಮಕ್ಕ, ಹೊಸಕೋಟೆ ಗ್ರಾಮದ ನರಸಿಂಹಯ್ಯ ಎಂದು ತಿಳಿದು ಬಂದಿದೆ. ಇವರಲ್ಲಿ 2 ಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತ ಸಂಭವಿಸಿದ ಈ ಬೈಪಾಸ್ ರಸ್ತೆಯಲ್ಲಿ ಅನೇಕ ಅಪಘಾತಗಳು ನಡೆದಿದ್ದರೂ ಸಹ ಸಂಬಂಧಪಟ್ಟ PW ಇಲಾಖೆ ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದು, ತಕ್ಷಣವೇ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಂದು ಕೊರಟಗೆರೆ ಆಸ್ಪತ್ರೆಗೆ ಸುಮಾರು ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು 4 ಜನ ಆಕ್ಸಿಡೆಂಟ್ ಆಗಿದೆ ಅಂತ ಬಂದಿರ್ತಾರೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ಅವ್ರನ್ನ ವಿಷಯ ಕೇಳ್ಪಟ್ಟಿದ ತಕ್ಷಣ ಅವರು ಕೊರಟಗೆರೆ ಬೈಪಾಸ್ ಹತ್ರ ಇರುವಂಥ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಆಟೋದಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರು ಡಿಕ್ಕಿ ಹೊಡೆದು ಡ್ಯಾಶ್ ಮಾಡಿ ಆಟೋ ಕ್ಯಾಪ್ಸೈಸ್ ಆಗಿ ಪಟ್ಟಿ ಆದಮೇಲೆ ಅವ್ರಿಗೆ ಇಂಜುರಿ ಆಗಿದೆ ಅಂತ ಹೇಳ್ಬರ್ತಾರೆ. ಇದರಲ್ಲಿ ಒಂದಿಬ್ಬರಿಗೆ ಒಂದು ಸ್ವಲ್ಪ ತೀವ್ರತರವಾಗಿ ಗಾಯ ಆಗಿರೋದ್ರಿಂದ ಅವ್ರಿಗೆ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಜಿಲ್ಲಾ ಆಸ್ಪತ್ರೆ ತುಮಕೂರಿಗೆ ಕಳಿಸಿದ್ದೇವೆ. ಇನ್ನಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವ್ರನ್ನ ನಾವು ಇಲ್ಲ ನಮ್ಮ ಕೊರಟಗೆರೆ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ ಮಾಡ್ತಾರೆ. ಈಗ ಇನ್ನೊಬ್ರು ಬಂದಿರಲ್ಲ ಸರ್? ಇನ್ನೊಬ್ರು ಈಗ ಒಟ್ಟು ಕೇಳ್ಪಟ್ಟ ಮಾಹಿತಿ ಪ್ರಕಾರ ಅಲ್ಲಿ ಇನ್ನೊಬ್ರು 5 ಜನ ಇದ್ದಂಗೆ ಹೇಳಿದ್ರು. ಇನ್ನೊಬ್ರು ಈಗ ಲೇಡಿ ಬಂದಿದ್ದಾರೆ. ಅವ್ರಿಗೂ ಈಗ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದಾಗ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋ ಥರ ಕಾಣ್ತಾ ಇದೆ. ಅವ್ರಿಗೆ ಈಗ ಸೂಕ್ತವಾದ ಚಿಕಿತ್ಸೆನ ನೀಡ್ತಾ ಇದ್ದಾರೆ. ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ, ದೊಡ್ಡಪನಹಳ್ಳಿ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಇವತ್ತು ಏನು ಸಮಯ ಒಂದು 10:30 ಸುಮಾರು ದಿನಾಂಕ 7ನೇ ತಾರೀಕು ಮೇ, ಒಂದು 10:30 10:45 ಸಮಯದಲ್ಲಿ ನಮ್ಮ ಕಾಲೋನಿ ಕಡೆಯಿಂದ ಬರ್ತಿರ್ತಕ್ಕಂಥ ಪ್ಯಾಸೆಂಜರ್ ಆಟೋಗೆ ಈ ತುಮಕೂರು ಕಡೆಯಿಂದ ಬರ್ತಿರ್ತಕ್ಕಂಥ ಒಂದು ಕಾರು ಡಿಕ್ಕಿ ಹೊಡೆದು ಆಟೋದಲ್ಲಿರ್ತಕ್ಕಂಥ ಸುಮಾರು ಒಂದು 4 ರಿಂದ 5 ಜನ ಗಾಯಾಳುಗಳಾಗಿದ್ದಾರೆ. ಅದರಲ್ಲಿ ಒಬ್ಬರು ಹೊಸಕೋಟೆಯವರು ಅಂತ ತಿಳಿದು ಬಂದಿದೆ. ಹಾಗೂ ಇನ್ನು 3 ಜನ ಬಂದು ಒಬ್ಬರು ಕೊರಟಗೆರೆಯವರು, ಇನ್ನಿಬ್ಬರು ಲೇಡೀಸು. ಇಬ್ಬರು ಕೂಡ ಸ್ವಲ್ಪ ಜಾಸ್ತಿ ಏಟಾಗಿದೆ. ಅವ್ರಿಗೆ ಕೈ ಮತ್ತು ಭುಜಕ್ಕೆ ಮೂಳೆ ಮುರಿತ ಆಗಿರೋ ಥರ ಕಾಣ್ತಾ ಇದೆ. ಸೊ ನಾನು ನನ್ನ ಒಂದು ವೈಯಕ್ತಿಕ ಒಂದು ಕೆಲಸಗಳಿಂದ ನಾನು ನನ್ನ ಊರ ಕಡೆಗೆ ಪ್ರಯಾಣ ಮಾಡಬೇಕಾದ್ರೆ ಒಂದು ಅಪಘಾತವನ್ನು ಗಮನಿಸಿ, ಆ ಕಾರಣವನ್ನು ಏನು ಅಪಘಾತ ಆಗಿದ್ದರೂ ಆ ಕಾರಣವನ್ನು ನಿಲ್ಲಿಸದೆ ಅವ್ನು ಹೋಗಿದ್ರಿಂದ ನಾನು ನನ್ನ ಸ್ವಂತ ಕಾರ್ನಲ್ಲಿ ಈ ಒಂದು ಗಾಯಾಳುಗಳನ್ನು ಹಾಕೋಬಂದು ಕೊರಟಗೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಅಡ್ಮಿಟ್ ಮಾಡಿರ್ತೀನಿ. ಈ ಒಂದು ಅಲ್ಲಿ ಸುಮಾರು ಅಪಘಾತಗಳು ಆಗ್ತಾ ಇದ್ದಾವೆ ಆ ಜಾಗದಲ್ಲಿ. ಆದ್ದರಿಂದ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಇಲ್ಲ PWD ಇಲಾಖೆ ಆಗಿರ್ಬೋದು, ಅದಕ್ಕೆ ಸೂಕ್ತವಾದ ಒಂದು ಏನಾದರೂ ಒಂದು